ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ ಹರಿ ಓಂ ವೃಂದಾವನೇ ಮದನಮೋಹನದೇಹಭಾಜಂ ಮಂದಾರಮಾಲ್ಯಕೃತಪೂಜಕವಾದಿರಾಜಂ ನಂದಾದಿಪಾರ್ಷದಗಣೈರುಣುತದೇವರಾಜಂ ವಂದೇ ನಿಶಂ ಮಮ ಹೃದಯಸ್ಥಹಯಾಸ್ಯ ರಾಜಂ ವೃಂದಾವನೇ ಮದನಮರ್ದನರುದ್ರಹೃದ್ಯಂ ಸದ್ಭಿಪ್ರವಂದಿತಪದಂ ಮದನಾಭಿರಾಮಂ ವೃಂದಾರಕೇಂದ್ರಮರುದಂ ಶಸುಮರ್ದಿತಾಂಗಂ ರಕ್ಷೋವಿದಾರ್ಯವರದಂ ಪ್ರಣಮಾಮಿ ರಾಮಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್ ಕಾಮಧೇನುರುಧಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೋ ವಾದಿರಾಜ ಶ್ರೀಪಾದೋಭೀಷ್ಟದಃ ಸತಾಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀಗುರುಭ್ಯೋ ನಮಃ ಹರಿ ಓಂ ಶ್ರೀಮಲ್ಲಕ್ಷ್ಮೀನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತತು ಶಾಕೃತೇಃ. ಹಿಂದಿನ ಸಂಚಿಕೆಯಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರ ಜೀವನ ಚರಿತ್ರೆಯನ್ನು ಹೇಳತಕ್ಕಂತಹ ಅಧಿಕೃತವಾದ ಗ್ರಂಥ ನಾರಾಯಣಾಚಾರ್ಯರಿಂದ ರಚಿತವಾದ ಶ್ರೀ ರಾಘವೇಂದ್ರ ವಿಜಯದ ಚಿಂತನೆಯನ್ನು ನಡೆಸ್ತಾ ಇದ್ದೆವು. ಕೆಲವು ಶ್ಲೋಕಗಳಿಂದ ಆ ಅನೇಕವಾಗಿರತಕ್ಕಂತಹ ಜ್ಞಾನಿಗಳ ಅಂದರೆ ಕೃಷ್ಣ ಪರಮಾತ್ಮ, ನರಸಿಂಹದೇವರು, ಶ್ರೀಮದ್ ಆಚಾರ್ಯರು, ಭಾರತೀ ದೇವಿಯರು, ಯಾವ ತ್ರಿವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತರು, ವ್ಯಾಸರಾಜ ಗುರು ಸಾರ್ವಭೌಮರು, ವಿಜಯೇಂದ್ರರು, ಸುಧೀಂದ್ರ ತೀರ್ಥರು, ರಾಘವೇಂದ್ರ ಗುರು ಸಾರ್ವಭೌಮರ ಗುಣವರ್ಣನೆ ಇವುಗಳನ್ನೆಲ್ಲವನ್ನು ಕೂಡ ಯಥಾಮತಿಯಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದೆವು. ಪ್ರಕೃತ ಇನ್ನಷ್ಟು ರಾಘವೇಂದ್ರ ಸ್ವಾಮಿಗಳವರ ಚಿಂತನೆಯನ್ನು ಈ ಮೊದಲನೆಯ ಸರ್ಗದಲ್ಲಿ ಇನ್ನಷ್ಟು ವಿಷಯಗಳನ್ನು ನಮಗೆ ಚಿಂತನೆ ನಡೆಸಿಕೊಡತಕ್ಕವರಾಗುತ್ತಾರೆ ನಮ್ಮ ನಾರಾಯಣಾಚಾರ್ಯರು. ಅದ್ಯಕಥಾ ಪ್ರಾರಂಭ. ಶ್ರೀ ಗುರುಭ್ಯೋ ನಮಃ. ಶಾರದಾಯಾಃ ತಗಾಮೇವ ಶಾಸ್ತ್ರಾಣಾಂ ಪರಿಶೀಲನೆ ವಿವಿಧ ಗ್ರಂಥಕರಣೆ ಯೋ ಅಸಹಾಯ ಸಮಾಶ್ರಿತಃ. ಅಲ್ಲರಿ, ರಾಯರು ಒಂದು ಗ್ರಂಥ ಎರಡು ಗ್ರಂಥ ಬರಲಿಲ್ಲ. ಅವರು ರಾಮಚಾರಿತ್ರ ಮಂಜರಿ, ಕೃಷ್ಣಚಾರಿತ್ರ ಮಂಜರಿ, ಪ್ರಾತಃ ಸಂಕಲ್ಪ ಗದ್ಯ, ಸರ್ವಸಮರ್ಪಣ ಗದ್ಯ, ದಶೋಪನಿಷತ್ ಖಂಡಾರ್ಥ, ತತ್ವಮಂಜರಿ, ಭಾವದೀಪ, ಹೀಗೆ ಅನೇಕ ಗ್ರಂಥಗಳನ್ನು ರಚನೆ ಮಾಡಿ ತಂತ್ರದೀಪಿಕಾ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದರು. ಈ ಗ್ರಂಥವನ್ನು ರಚನೆ ಮಾಡುವಾಗ ಯಾರಾದರೂ ಅವರು ಶಿಷ್ಯಂದರು ಅಥವಾ ಇನ್ಯಾರಾದರೂ ಅವರಿಗೆ ಸಹಾಯಕ್ಕೆ ಏನಾದರೂ ಬಂದರೇನು, ಅಥವಾ ಯಾರಾದರೂ ಸಹಾಯಕ ಜೊತೆಗೆ ಇರ್ತಿದ್ರೋ, ಏನಕ್ಕಂದ್ರೆ ಅಷ್ಟು ಗ್ರಂಥಗಳನ್ನು ರಚನೆ ಮಾಡಬೇಕಲ್ಲ, ಯಾರಾದರೂ ಸಹಾಯ ತೊಗೊಂಡಿದ್ರೋ ಅನ್ನಿಸ್ತದೆ ಅಂತ ನಮಗೇನಾದರೂ ಯಾವ ಕಾರಣಕ್ಕೂ ಸಂಶಯ ಬರೋದು ಬೇಡ ಅನ್ನುವುದನ್ನು ನಾರಾಯಣಾಚಾರ್ಯರು ಈ ಶ್ಲೋಕದಿಂದ ನಮಗೆ ಆ ಸಂಶಯವನ್ನು ನಿವಾರಣೆ ಮಾಡ್ತಾ ಇದ್ದಾರೆ. ಹೇಳಿದರು, ಯೋ ಅಸಹಾಯ ವಿವಿಧ ಗ್ರಂಥಕರಣೆ, ಎಂಥ ಗ್ರಂಥವನ್ನು ರಚನೆ ಮಾಡುವಾಗಾದರೂ ಕೂಡ ಅಸಹಾಯ, ಯಾರ ಸಹಾಯವನ್ನು, ಹಾಗಾದರೆ ಅಷ್ಟು ಸಾಮರ್ಥ್ಯ ರಾಯರು ಹೇಗೆ ಬಂತು ಅಂತ ಹೇಳ್ತಾರೆ. ಶಾರದಾಯಾಹ ದಯಾಮೀವ, ಸಾಕ್ಷಾತ್ ತಾಯಾವ ಸರಸ್ವತಿ ಅಮ್ಮನವರ ದೊಡ್ಡ ಕಾರುಣ್ಯ, ಸರಸ್ವತಿ ದೇವಿಯರ ಸಂಪೂರ್ಣ ಕಾರುಣ್ಯ ನಮ್ಮ ರಾಯರ ಮೇಲಿತ್ತು. ಏಕೆಂದರೆ ಹೇಳ್ತಾರೆ ರಾಯರ ರಾಘವೇಂದ್ರ ವಿಜಯದಲ್ಲೇನೆ ಸರಸ್ವತಿ ದೇವಿಯರೇ, ಭಾರತೀ ದೇವಿಯರೇ ನಿಜವಾಗಲೂ ಕೂಡ ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿಗಳವರು ಪೀಠಾಧಿಪತ್ಯವನ್ನು ಸ್ವೀಕಾರ ಮಾಡುವುದಕ್ಕೆ ಒಂದು ರೀತಿಯಲ್ಲಿ ಕಾರಣ. ಆದ್ದರಿಂದ ಸರಸ್ವತಿ ದೇವಿಯರು ಅಷ್ಟು ಕಾರುಣ್ಯವನ್ನು ರಾಯರ ಮೇಲೆ ಮಾಡಿದ್ದರು ಅನ್ನುವುದು ಈ ಶ್ಲೋಕ ನಮಗೆ ತೆರೆದುಕೊಡತಕ್ಕಂಥದ್ದಾಗುತ್ತದೆ. ಅಷ್ಟೇ ಅಲ್ಲದೇನೆ ವೇದವ್ರಜವನೋದ್ಯುಕ್ತಂ ವಿದ್ಯಾದೇವಿ ವಿಲೋಕ್ಯಯಂ, ಸರಸ್ವತಿ ದೇವಿಯರ ಕಾರುಣ್ಯದ ಬಗ್ಗೆ ನಮಗೆ ಗೊತ್ತಾಯಿತು. ಈಗ ಭಾರತೀ ದೇವಿಯರ ಒಂದು ಅನುಗ್ರಹ ಹೇಗಿದೆ ನೋಡೋಣ. ವೇದವ್ರಜಾವನೋದ್ಯುಕ್ತಂ, ಅವನೋದ್ಯುಕ್ತಂ ಅಂತ ಅರ್ಥ. ವೇದಗಳ ಸಮೂಹವನ್ನು ಸಂರಕ್ಷಣೆ ಮಾಡುವುದರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ತೊಟ್ಟಿರತಕ್ಕಂತಹ ಪಣವನ್ನು ನೋಡಿ ಭಾರತೀ ದೇವಿಗೆ ಸ್ವಲ್ಪ ವಿಚಾರ ಮಾಡಿದ್ಲಂತ, ಏನಿದು ವೇದ ಸಮೂಹಗಳ ರಕ್ಷಣೆಗೋಸ್ಕರವಾಗಿ ಕಟಿಬದ್ಧನಾಗಿ ನಿಂತಿದ್ದಾರಲ್ಲ ನಮ್ಮ ರಾಯರು, ಎಷ್ಟು ಆ ದೀಕ್ಷೆ ರಾಯರಿಗೆ ಅಂತ. ಒಂದರ್ಥದಲ್ಲಿ 3 ಕೋಟಿ ರೂಪದ ವಾಯುದೇವರು ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರಂತೆ. 3 ತ್ರಿಕೋಟಿ ರೂಪ ಪವನಶ್ಚಮೇ ಸುತಃ ಅಂತ 3 ಕೋಟಿ ರೂಪದಿಂದ ತ್ರಿವಿಕ್ರಮ ಪಾದದಿಂದ ಭಿನ್ನವಾಗಿರತಕ್ಕಂಥ ಬ್ರಹ್ಮಾಂಡ ಕಟಾಹವನ್ನು ಮತ್ತೆ ಮೇರುವೆ ಹಾಕಬೇಕು ಅಂತ 3 ಕೋಟಿ ವಾಯುದೇವರ ರೂಪಗಳು ಅಲ್ಲಿ ಸೇವೆಯನ್ನು ಮಾಡ್ತಾ ಇವೆ.
ಆ 3 ಕೋಟಿ ವಾಯುದೇವರ ರೂಪದ ಜೊತೆಗೆ ಭಾರತೀ ದೇವಿಯರು 3 ಕೋಟಿ ರೂಪವನ್ನು ಸ್ವೀಕಾರ ಮಾಡಿದ್ದಾರಂತ 3 ಕೋಟಿ ರೂಪದಿಂದ ಕೂಡಿದ ಭಾರತೀ ದೇವಿಯರು ರಾಘವೇಂದ್ರ ಸ್ವಾಮಿಗಳವರ ದೀಕ್ಷಾಬದ್ಧತೆಯನ್ನು ನೋಡಿ ಒಂದು ರೂಪದಿಂದ ಬಹುರೂಪದಿಂದ ತಪಸ್ಸು ಮಾಡತಕ್ಕಂಥ ವಾಯುದೇವರನ್ನೂ ಬಿಟ್ಟು, ಅಂದರೆ ವಾಯುದೇವರು ಬಿಟ್ಟು ಅಂದರೆ ಅರ್ಥ ಏನು? ಒಂದು ರೂಪದಿಂದ ಅಲ್ಲಿದ್ದು ಇನ್ನೊಂದು ರೂಪದಿಂದ ಆ ವಾಸ್ತವಿಕವಾಗಿ ವ್ಯಸ್ಮರತ್ ಅಂತಂತಾರೆ. ಅಂದರೆ ಅಷ್ಟು ದೀಕ್ಷೆ. ಭಾರತೀ ದೇವಿಯರು ತನ್ನ ಗಂಡನನ್ನೂ ಒಂದು ರೂಪದಿಂದ ಬಿಟ್ಟು ರಾಘವೇಂದ್ರ ಸ್ವಾಮಿಗಳವರಲ್ಲಿ ಬಂದರು ಅಂತಂದರೆ ರಾಯರ ದೀಕ್ಷೆ ಎಂಥದ್ದು ಅನ್ನುವುದನ್ನು ಇದು ನಮಗೆ ತಿಳಿಸಿಕೊಡ್ತಕ್ಕಂಥದ್ದಾಗುತ್ತದೆ. ಕಲಿಕಾಲ ಕಲಾಲೂನ ಮೂಲ ಜಾಲ ಕಲಾಲತ ಯದ್ವಾಗ್ ಅಮೃತ ಸೇಕೇನ ಪುನಃ ಸಂಜಾತ ಪಲ್ಲವ. ಕಲಿಕಾಲದ ದೋಷದಿಂದ ಬಾಡಿ ಹೋದ ವೇದವೆನ್ನುವ ವೃಕ್ಷವನ್ನು ಯಾರ ಮಾತೆಂಬ ಅಮೃತದ ಒಂದು ಸೇಚನದಿಂದ ಮತ್ತೆ ಪಲ್ಲವಿಸುವಂತೆ ಮಾಡಿದರೋ ಅಂತಹ ರಾಘವೇಂದ್ರ ಸ್ವಾಮಿಗಳವರಿಗೆ ನಮಸ್ಕಾರಗಳು ಅಂತಂತಾರೆ. ಆದ್ದರಿಂದ ಲಲಾಟ ರೇಖಾ ದಂಭೇನ ಬಿರುದಾಕ್ಷರ ಶಾಲಿನಃ ಜಯಸ್ತಂಭಾಗಿತಾಯಸ್ಯ ಪ್ರತಿಧೀರಾ ಪರಾಜಿತಾ. ರಾಘವೇಂದ್ರ ಸ್ವಾಮಿಗಳವರ ಮುಂದೆ ವಾದ ಮಾಡೋದಕ್ಕೆ ಬಂದ ಅನೇಕ ಜನ ವಾಪಸ್ ಹೋಗಬೇಕಾದ್ರೆ ಹಣೆಯ ಮೇಲೆ ಬಿರುದನ್ನು ಹಾಕ್ಕೊಂಡು ಹೋಗ್ತಾ ಇದ್ರಂತೆ. ಏನು ಬಿರುದು ನೋಡ್ತಾ ಇದ್ರಂತೆ, ಏನು ಬಿರುದು ಹಾಕ್ಕೊಂಡಿದ್ದಾರೆ ಇವರು ಅಂತ ನೋಡಿದರೆ, ನಾವು ರಾಘವೇಂದ್ರ ಸ್ವಾಮಿಗಳವರ ಮುಂದೆ ವಾದ ಮಾಡುವುದಕ್ಕೆ ಆಗುವುದಿಲ್ಲ, ಈ ಗುರುಗಳು ನಮ್ಮನ್ನು ಜಯಿಸಿದ್ದಾರೆ, ನಾವು ಇವರ ಮುಂದೆ ಸೋದಿದ್ದೇವೆ ಎನ್ನುವ ಬಿರುದಾವಳಿಗಳ ಅಕ್ಷರಗಳನ್ನು ಹಣೆಯ ಮೇಲೆ ಹಾಕಿಕೊಂಡು ಹೋಗುವಂತೆ ಹೋಗ್ತಾ ಇದ್ರು ಅಂತ ಹೇಳ್ತಾರೆ. ಶ್ರೋತೃಣಾಂ ಶ್ರವಣಾನ್ಯಾಸನ್ ಯದ್ವಾಗ್ ಅಮೃತ ಸೇವೆಯ ನಿತ್ಯಾನತಯೋಗ್ಯತ್ವಾನ್ನ ನತತಾ ಹಿ ಇಂದ್ರಿಯಾಂತರಂ ಎಂಬುದಾಗಿ ರಾಘವೇಂದ್ರ ಸ್ವಾಮಿಗಳವರ ಮಾತುಗಳು ಕೂಡ ಅಷ್ಟು ಅದ್ಭುತವಾದದ್ದು ಎಂಬುದಾಗಿ ಸ್ತೋತ್ರ ಮಾಡುತ್ತಾ, ಜೊತೆಗೆ ಭಗವಂತ ಮಧ್ವಾಚಾರ್ಯರು ಒಂದು ರೂಪದಿಂದ ನೋಡಿದರಂತೆ. ಆ ಅದ್ಭುತವಾದ ರಾಘವೇಂದ್ರ ಸ್ವಾಮಿಗಳವರ ಈ ವ್ಯಾಪಾರವನ್ನು ನೋಡ್ತಾ ಇರುವಾಗ ಗುರುರಾಧ್ಯ ಸ್ವಸಿದ್ಧಾಂತ ಪ್ರತಿಷ್ಠಾಪನ ಪಂಡಿತಂ ಶ್ರುತ್ವಾಯಂ ವ್ಯಾಸನಿಕಟೆ ನಿಶ್ಚಿಂತ ಇವ ವರ್ತತೆ. ಶ್ರೀಮದ್ ಆಚಾರ್ಯರ ಅವತಾರ ಕಾಲದಲ್ಲಿ ಆ ಕಾಲದಲ್ಲೇನೆ ಕಲಿಕಾಲದ ಜನರನ್ನು ನೋಡಿ ಇವರು ಹೇಗೆ ಹೀಗಿದ್ದಾರೆ ಅಂತ ವೇದವ್ಯಾಸರಲ್ಲಿ ಹೇಳಿದಾಗ, ಇಲ್ಲಪ್ಪ ಕೆಲವರಿದ್ದಾರೆ ಬಹುಸಂತಿ ಕೆಲವರಿದ್ದಾರೆ ಗುಣವನ್ನೇ ಆಶ್ರಯಿಸಿಕೊಂಡು ಜೀವನ ನಡೆಸ್ತಕ್ಕಂತಹವರಾಗಿ ಅಲ್ಲಲ್ಲಿ ಕೆಲವರು ಮಾತ್ರ ಧರ್ಮಾಚರಣೆಯನ್ನು ಮಾಡಬೇಕು ಅನ್ನುವ ಶ್ರದ್ಧೆಯುಳ್ಳವರು ಅಲ್ಲಲ್ಲಿ ಸ್ವಲ್ಪ ಜನ ಇದ್ದಾರೆ. ಆದ್ದರಿಂದ ಅನೇಕ ಜನ ಕಲಿಕಾಲದ ಬಾಧೆಯಿಂದ ದುಃಖಿತರಾಗಿದ್ದರೂ ಕೂಡ ಕೆಲವು ಜನ ಧರ್ಮಾಚರಣೆಯಲ್ಲಿ ಶ್ರದ್ಧೆ ಇದ್ದವರಿದ್ದಾರೆ ಎಂಬುದಾಗಿ ವೇದವ್ಯಾಸರ ಆಗಲೇ ಶ್ರೀಮದಾಚಾರ್ಯರಿಗೆ ಹೇಳಿದರು. ಇನ್ನು ಅಷ್ಟೊತ್ತಿಗೆ ಮಧ್ವಾಚಾರ್ಯರ ನಂತರದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಕಾಲದವರೆಗೂ ಬರುವಷ್ಟರಲ್ಲಾಗಲೇ ಇನ್ನೂ ಕಲಿಕಾಲದ ಬಾಧೆ ಇನ್ನೂ ಜಾಸ್ತಿ ಆಗ್ತಕ್ಕಂಥದ್ದಾಯಿತು. ಆಗ ಮಧ್ವಾಚಾರ್ಯರು ನೋಡ್ತಾ ಇದ್ದರಂತೆ, ಹೇಗಾದರೆ ಮಾಡಿ ಇದನ್ನು ರಕ್ಷಣೆ ಮಾಡಬೇಕಲ್ಲ, ಸಜ್ಜನರನ್ನು ರಕ್ಷಣೆ ಮಾಡಬೇಕು ಅಂತ. ಆದರೆ ಯಾವಾಗ ರಾಘವೇಂದ್ರ ಸ್ವಾಮಿಗಳವರ ಅವತಾರ ಮಾಡಿದರೋ, ಗುರುರಾಧ್ಯ ಸ್ವಸಿದ್ಧಾಂತ ಪ್ರತಿಷ್ಠಾಪನ ಪಂಡಿತಂ, ಮಧ್ವಾಚಾರ್ಯರ ಮತ್ತು ವೇದವ್ಯಾಸ ದೇವರ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡುವುದರಲ್ಲಿ ವಿಶೇಷವಾದ ಸೇವಾ ಕೈಂಕರ್ಯವನ್ನು ದೀಕ್ಷಾ ದಕ್ಷತೆಯನ್ನು ತೋರಿಸ್ತಕ್ಕಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಅವತಾರ ಮಾಡಿದ್ದಾರೆ ಅಂತಂದ ಮೇಲೆ ನಿಶ್ಚಿಂತೆ ನನಗೆ ಅಂತ ವೇದವ್ಯಾಸರ ಸನ್ನಿಧಾನದಲ್ಲಿ ನಿಶ್ಚಿಂತೆಯಾಗಿದ್ದಾರಂತೆ ಶ್ರೀಮದ್ ಆಚಾರ್ಯರು. ಯಾವುದೇ ಚಿಂತೆ ಇಲ್ಲ, ರಾಘವೇಂದ್ರ ಸ್ವಾಮಿಗಳು ಅವತಾರ ಮಾಡಿದ್ದಾರೆ ಅಂತ ಅನ್ನುವುದನ್ನು ತಿಳಿಸ್ತಾರೆ. ಜೊತೆಗೆ ಗೋಪಾಯತಿ ದೃಢಂ ಯಸ್ಮಿನ್ ಅವನಿ ದೇವತಾ ಕುಲಂ ಶಯಾನಃ ಶೇಷಶಯ್ಯಾಯಾಂ ನಿದ್ರಾ ಅತೀವ ಹರಿಶ್ಚಿರಂ. ಭಗವಂತ ಶೇಷಶಾಯಿಯಾಗಿ ಮಲಗಿದ್ದಾನಂತೆ. ಅವನಿಗಾದರೂ ಸ್ವಲ್ಪ ಈ ಜಗತ್ತನ್ನು ರಕ್ಷಣೆ ಮಾಡಬೇಕು, ಇದು ಕಾವ್ಯ ರೂಪದಲ್ಲೇ ವರ್ಣನೆ ಮಾಡ್ತಾ ಇದ್ದಾರೆ. ಜಗತ್ತನ್ನು ರಕ್ಷಣೆ ಮಾಡಬೇಕಲ್ಲ ಅಂತ ಸ್ವಲ್ಪ ಈ ಕಡೆ ಗಮನ ಹರಿಸ್ತಾ ಆಗಿದ್ದಂತೆ ತಾನು ಮಲಗಿಕೊಂಡಿದ್ದರೂ ಕೂಡ ಯಾವಾಗ ರಾಘವೇಂದ್ರ ಸ್ವಾಮಿಗಳವರ ಅವತಾರ ಮಾಡಿದರೋ, ಈಗ ಸ್ವಲ್ಪ ಸುಖವಾಗಿ ನಿದ್ದೆ ಮಾಡಬಹುದು, ಕಣ್ಮುಚ್ಚಿ ನಿದ್ದೆ ಮಾಡಬಹುದಪ್ಪ. ರಕ್ಷಣೆಯ ಜವಾಬ್ದಾರಿಯನ್ನು ಜಗತ್ತಿನ ಹಿಂದೂ ಸಾಮ್ರಾಜ್ಯದ ಹಿಂದೂ ಜನತೆಯ ರಕ್ಷಣೆಯನ್ನು ಮಾಡುವುದಕ್ಕೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅವತಾರ ಮಾಡಿದ್ದಾರೆ ಅಂತಂದ ಮೇಲೆ ಇನ್ನು ನನಗೇನು ಹೆಚ್ಚಿನ ಒಂದು ಯಾವುದೇ ರೀತಿಯಾಗಿರತಕ್ಕಂತಹ ಶ್ರಮ ಇಲ್ಲ, ಆರಾಮಾಗಿ ಕಣ್ಣು ಮುಚ್ಚಿ ಮಲ್ಕೋಬಹುದು ಅಂತ ಶೇಷಶಾಯಿಯಾಗಿ ಭಗವಂತ ಅಂದರೆ ರಾಘವೇಂದ್ರ ಸ್ವಾಮಿಗಳವರು ಸಜ್ಜನರನ್ನು ರಕ್ಷಣೆ ಮಾಡಬೇಕು ಅಂತನ್ನುವುದರಲ್ಲಿ ತೊಟ್ಟಿರತಕ್ಕಂತಹ ಪಣ ಎಂಥದ್ದು ಅನ್ನುವುದನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಈ ರುದ್ರದೇವರಲ್ಲಿ ಎಲ್ಲರೂ ಶಿವನಲ್ಲಿ ಎಲ್ಲರೂ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದರಂತೆ. ಯಾಕೆಂದರೆ ಶಿವ ಬೇಗನೆ ಒಲಿಯುವ ದೇವತೆ, ಎಲ್ಲರಿಗೂ ಬೇಗನೆ ಒಲಿದು ಅನುಗ್ರಹವನ್ನು ಮಾಡ್ತಾನೆ.
ಎಲ್ಲರೂ ರುದ್ರದೇವರಲ್ಲಿ ಶಿವನಲ್ಲಿ ಬಂದು ಪ್ರಾರ್ಥನೆ ಮಾಡುವವರೇ ಆಗಿದ್ದರು. ಯಾವಾಗ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅವತಾರ ಮಾಡಿದರೋ ಪದೇ ಪದೇ ಪ್ರಪನ್ನಾನಾಂ ಸಂಪದ ಸ್ಮೃತಿ ಸಂಭವೇ ಪರೀಭಾವ ಪ್ರದೇಯಸ್ಮಿನ್ ಶೈಲೆ ಶೇತೇನು ಶಂಕರ. ಅಬ್ಬ, ರಾಯರ ಅವತಾರ ಮಾಡಿದ್ದಾರೆ ಅಂತಂದರೆ ಪದೇ ಪದೇ ನನ್ನಲ್ಲಿ ಬಂದು ಪ್ರಾರ್ಥನೆ ಮಾಡುವ ಜನರು ಇನ್ನು ಕಡಿಮೆ ಆಗ್ತಾರೆ. ಯಾಕೆ ಗೊತ್ತೇನು? ರಾಯರ ಅವತಾರ ಮಾಡಿದ್ದಾರೆ ಕಾಮಧೇನು ಕಲ್ಪವೃಕ್ಷಗಳು, ಅವರೇ ಅನುಗ್ರಹವನ್ನು ಮಾಡುವಾಗ ಇನ್ನು ನಾನು ಆನಂದವಾಗಿ ನಿಶ್ಚಿಂತೆಯಾಗಿ ಆ ರಜತಾದ್ರಿಯಲ್ಲಿ ಸುಖವಾಗಿ ನಿದ್ರೆ ಮಾಡಬಹುದು ಎಂಬುದಾಗಿ ಸಂಪತ್ತಿಗೆ ಆಶ್ರಯರಾಗಿರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರಿದ್ದಾಗ ಇನ್ನೇನು ಅಂತ ರುದ್ರದೇವರು ಕೂಡ ಆನಂದವಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಅಂದರೆ ಅದು ಕಾವ್ಯ ರೂಪವಾದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ವ್ಯಾಖ್ಯಾಂ ಪ್ರಖ್ಯಾಪ ವಿಖ್ಯಾತೌ ಸಂಖ್ಯಾವತ್ಸು ಯದೀರಿತಾಂ ಸುರಲೋಕೆ ಸುರಗುರು ಪಾತಾಲೆ ಫಣಿನಾಂ ಪತಿ ಎಂಬುದಾಗಿ ಸಾಕ್ಷಾತ್ ಸುರಗುರು ಬೃಹಸ್ಪತ್ಯಾಚಾರ್ಯರು ಸರ್ಪಗಳ ಸ್ವಾಮಿಯಾದ ಶೇಷ, ಬೃಹಸ್ಪತಿ ಮತ್ತು ಶೇಷದೇವರು ಇವರಿಬ್ಬರೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ಹೇಳತಕ್ಕಂತಹ ಆ ಒಂದು ಪ್ರವಚನ, ಆ ಒಂದು ಪಾಠ ಇದೆಲ್ಲ ನೋಡಿ ಬೃಹಸ್ಪತ್ಯಾಚಾರ್ಯರು ಹೇಳಿದರಂತೆ, ನಾನು ರಾಘವೇಂದ್ರ ಸ್ವಾಮಿಗಳು ಹೇಳುವ ಪಾಠವನ್ನು ದೇವಲೋಕದಲ್ಲಿ ನಾನು ಅದನ್ನು ಪ್ರಸಿದ್ಧಿಗೊಳಿಸ್ತೇನೆ ಅಂತ ಬೃಹಸ್ಪತ್ಯಾಚಾರ್ಯ ದೇವಲೋಕಕ್ಕೆ ಹೋದರಂತೆ. ಶೇಷದೇವರು ನೋಡಿದರಂತೆ, ನಾನು ರಾಘವೇಂದ್ರ ಸ್ವಾಮಿಗಳವರು ಹೇಳತಕ್ಕಂತಹ ಈ ವ್ಯಾಖ್ಯಾನದ ಕೌಶಲತೆಯನ್ನು ನಾನು ಪಾತಾಳ ಲೋಕದಲ್ಲಿ ಪ್ರಸಿದ್ಧಿಪಡಿಸ್ತೇನೆ ಅಂತ ಶೇಷದೇವರು ಕೆಳಗೆ ಹೋದರಂತೆ. ಹೀಗೆ ಶೇಷ ಮತ್ತು ಬೃಹಸ್ಪತಿ ಇವರಿಬ್ಬರೂ ಕೂಡ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಅಂತಹ ವಿಶೇಷವಾಗಿರತಕ್ಕಂಥ ಅನುಗ್ರಹವನ್ನು ಮಾಡಿದರು ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆ ರಾಘವೇಂದ್ರ ಸ್ವಾಮಿಗಳವರ ವ್ಯಕ್ತಿತ್ವದ ಒಂದರ್ಥದ ಒಂದು ವಿಶೇಷವಾದ ಚಿಂತನೆಯನ್ನು ನಾರಾಯಣಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಅದ್ಭುತವಾದ ಶ್ಲೋಕ ಇದು. ಚಿತ್ತೇ ಚೇನ್ ಮೃದುತ ಶಿರೀಷ ಸದೃಶೇ ಹ್ಯಯ್ಯಂಕ ವೀನಂ ಶಿಲಾ ಗಾಂಭೀರ್ಯಂ ಯದಿ ಯಸ್ಯ ಸೋಂದುರ ದದಿಹಿ ಶಾಸ್ತ್ರೇಷು ಚೇತ್ ಪಾಂಡಿತಿ ಆಚಾರ್ಯೋ ವಿಭುದೇಶಿತು ಕಲಗತೆ ವಿದ್ಯಾರ್ಥಿತಾಂ ಆದರಾತ್ ಔದಾರ್ಯಂ ಯದಿ ಕಲ್ಪಪಾದಪಮುಖಾ ಸಂಭಾವಯಂತೇರ್ಥಿತಾಂ. ಬಹಳ ಸುಂದರವಾದ ಶ್ಲೋಕ. ಚಿತ್ತೇ ಚೇನ್ ಮೃದುತ ಶಿರೀಷ ಸದೃಶ. ರಾಘವೇಂದ್ರ ಸ್ವಾಮಿಗಳವರ ಮನಸ್ಸು, ಅದಕ್ಕೆ ಬಂದವರಿಗೆ ಅಭಿಷ್ಟವನ್ನು ಕೊಡ್ತಾರಲ್ಲ, ರಾಯರ ಮನಸ್ಸು ಹೇಗಿದೆ ಅನ್ನೋದನ್ನು ನಾವು ನೋಡಬೇಕಲ್ಲ. ತಾಯಿ ಮಕ್ಕಳನ್ನು ಎಷ್ಟು ಪ್ರೀತಿ ಮಾಡ್ತಾಳೆ. ಒಂದರ್ಥದಲ್ಲಿ ಮಕ್ಕಳು ಏನೇ ತಪ್ಪು ಮಾಡಿದರೂ ಕೂಡ ಒಂದರ್ಥದಲ್ಲಿ ಆ ತಪ್ಪುಗಳನ್ನು ತಿದ್ದು ಹೇಳಿ ಸರಿಮಾರ್ಗದಲ್ಲಿ ತಂದು ಆ ಮಗುವಿಗೆ ಬೇಕಾದ್ದನ್ನು ಕೊಡ್ತಾಳಲ್ಲ, ಅವಳ ಮನಸ್ಸು ಕರಗಿಬಿಡ್ತದೆ ಬೇಗ. ತಾಯಿಯ ಮನಸ್ಸು ಮಗುವಿನ ಮೇಲೆ ಬೇಗ ಕರಗಿಬಿಡ್ತದೆ. ಹಾಗೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮನಸ್ಸು ಹೇಗಿದೆ ಅಂತಂದರೆ, ಶಿರೀಷ ಅಂತ ಒಂದು ಪುಷ್ಪ, ಆ ಶಿರೀಷ ಪುಷ್ಪ ಬಹಳ ಕೋಮಲ ಅಂತ ಜಗತ್ತಿನಲ್ಲಿ ಪ್ರಸಿದ್ಧಿ. ಆ ಕೋಮಲವಾದ ಶಿರೀಷ ಪುಷ್ಪವೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಮನಸ್ಸಿನ ಮುಂದೆ ಏನೂ ಕೆಲಸ ಮಾಡಲ್ಲ. ಆದ್ದರಿಂದ ಶಿರೀಷ ಪುಷ್ಪದ ಸದೃಶವಾಗಿರತಕ್ಕಂತಹ ಕೋಮಲತೆ, ಆ ರಾಘವೇಂದ್ರ ಸ್ವಾಮಿಗಳವರ ಮನಸ್ಸೆಂಬ ಕೋಮಲತೆಯನ್ನು ನೋಡಿಬಿಟ್ರೆ ಧಾರಾಕಾರವಾಗಿ ಸುರಿಯುವ, ಅಂದರೆ ಸುಂದರವಾದ ರೀತಿಯಲ್ಲಿ ಸುರಿಯತಕ್ಕಂತಹ ತುಪ್ಪವೂ ಕೂಡ, ತುಪ್ಪ ಕರಗಿಸಿದಾಗ ಎಷ್ಟು ಚೆನ್ನಾಗಿ ಸುರಿತದೆ ನೋಡಿದಿರೋ ಇಲ್ವೋ, ಹಾಗೆ ಸುರಿತಕ್ಕಂತಹ ತುಪ್ಪವೂ ರಾಘವೇಂದ್ರ ಸ್ವಾಮಿಗಳವರ ಮನಸ್ಸಿನ ಕೋಮಲತೆಯನ್ನು ನೋಡಿ ತುಪ್ಪವೂ ಕಲ್ಲಾಗಿ ಬಿಡುತ್ತದೆ ಅಂತ ಅರ್ಥ. ಅದು ರಾಯರ ಮನಸ್ಸಿನ ಒಂದು ಆ ಅದ್ಭುತವಾದ ರೀತಿಯಲ್ಲಿ ಅವರ ಭಾವ ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೇನೆ ರಾಘವೇಂದ್ರ ಸ್ವಾಮಿಗಳವರ ಆ ಗಾಂಭೀರ್ಯ, ಅವರ ಗಾಂಭೀರ್ಯವನ್ನು ನೋಡಿಬಿಟ್ರೆ ಸಮುದ್ರವೂ ಕೂಡ ಬಾವಿಯಂತೆ ಕಾಣುತ್ತದೆ. ಸಮುದ್ರ ಗೊತ್ತಲ್ಲ ಎಷ್ಟು ವಿಸ್ತಾರವಾಗಿರ್ತದೆ, ಅಂಥ ವಿಸ್ತಾರವಾದ ಸಮುದ್ರ ರಾಯರ ಗಾಂಭೀರ್ಯದ ಗುಣದ ಮುಂದೆ ಬಾವಿಯಂತೆ ಕಾಣುತ್ತದೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಶಾಸ್ತ್ರಗಳನ್ನು ವ್ಯಾಖ್ಯಾನ ಮಾಡುವ ಯಾವ ಜ್ಞಾನಿಗಳು, ಎಂಥ ರಾಘವೇಂದ್ರ ಸ್ವಾಮಿಗಳವರ ಬಗ್ಗೆ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳವರು ಮಾಡತಕ್ಕಂತಹ ಶಾಸ್ತ್ರ ವ್ಯಾಖ್ಯಾನದ ಕೌಶಲವನ್ನು ನೋಡಿಬಿಟ್ರೆ ದೇವಗುರುವಾದ ಬೃಹಸ್ಪತ್ಯಾಚಾರ್ಯರೂ ಇವರ ಶಿಷ್ಯತ್ವವನ್ನು ವಹಿಸ್ತಾರೆ. ಅಂಥ ಒಂದು ಕೌಶಲತೆ ಇದು. ಬರೀ ವರ್ಣನೆಯಲ್ಲ, ಬರೀ ಉತ್ಪ್ರೇಕ್ಷೆಯಲ್ಲ. ನೋಡಿ, ರಾಘವೇಂದ್ರ ಗುರು ಸಾರ್ವಭೌಮರ ಈ ವ್ಯಾಖ್ಯಾನ ಕೌಶಲವನ್ನು ನೋಡಿಯೇ ಏನೋ ಎಂಬುವಂತೆ ವಾದೀಂದ್ರ ತೀರ್ಥರು, ಬೃಹಸ್ಪತಿಗಳು ಅಂತ ಕರೆಸಿಕೊಳ್ಳತಕ್ಕಂಥ ವಾದೀಂದ್ರ ತೀರ್ಥರು ಇವರ ಶಿಷ್ಯರಾಗಿಯೇ ಬಿಟ್ಟರು.
ಅನ್ನುವುದು ಒಂದು ಅರ್ಥದಲ್ಲಿ ತೋರಿಸಿಕೊಡ್ತಕ್ಕಂಥವರಾಗುತ್ತಾರೆ. ಆದ್ದರಿಂದ ವಿದ್ಯಾರ್ಥಿತಾಂ ಕಲಿತ ಅವರ ಶಿಷ್ಯವೃತ್ತಿಯನ್ನು ಅನುಸರಿಸ್ತಾರೆ ಅಂತೇನು ರಾಘವೇಂದ್ರ ವಿಜಯದಲ್ಲಿ ಹೇಳಿದರು, ಅದು ಸತ್ಯವಾಗಿಯೇ ಆಗಿಬಿಡ್ತು ಎನ್ನುವುದಾಗಿ ನಾವು ನೋಡ್ತಕ್ಕಂಥವರಾಗುತ್ತೇವೆ ನಿದರ್ಶನವನ್ನು. ಇವರ ದಾತೃತ್ವ ಸ್ವಭಾವ, ರಾಘವೇಂದ್ರ ಸ್ವಾಮಿಗಳವರು ಕೊಡತಕ್ಕಂತಹ ದಾತೃತ್ವ ಸ್ವಭಾವವನ್ನು ನೋಡಿಬಿಟ್ರೆ ಕಲ್ಪ ಪಾದಪ ಮುಖಾಹ, ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಇವೆಲ್ಲವೂ ಕೂಡ ಅವು ಕೂಡ ರಾಘವೇಂದ್ರ ಸ್ವಾಮಿಗಳವರ ದಾತೃತ್ವದ ಮುಂದೆ ಸೋತು ಬಿಡ್ತಾವೆ ಎಂಬುದಾಗಿ, ಅವು ಕೂಡ ಯಾಚಕತ್ವವನ್ನು ಅವು ಕೇಳ್ತಾವಂತೆ ರಾಯರಲ್ಲಿ ಬಂದು. ಏನು ರಾಘವೇಂದ್ರ ಸ್ವಾಮಿಗಳವರ ದಾತೃತ್ವ ಅಂತನ್ನುವುದನ್ನು ಇಲ್ಲಿ ತೋರಿಸಿಕೊಡತಕ್ಕಂತಹವರಾಗುತ್ತಾರೆ. ಇಂತಹ ಆ ಮಹಾಪ್ರಭುಗಳನ್ನು ಹೇಳ್ತಾ ತಸ್ಮಾತ್ ಮಹಾಮಹಿಮ್ನೇ ಸ್ಮೈ ಮನಸ್ಪೃಹಗತೆ ಮಮ ತದ್ಗೌರವೇಣ. ಈಗ ಗೊತ್ತಾಯ್ತಲ್ಲ ಯಾಕೆ ನಾನು ಈ ಕಾವ್ಯವನ್ನು ಬರಿತಾ ಇದ್ದೇನೆ. ಇಂಥ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು, ಇಂಥ ಒಂದು ಅನೇಕ ಗುಣಗಳ ಪ್ರಕಾಶ ಇವರಲ್ಲಿ ಇದೆ. ಇಂತಹ ಗುರುಗಳನ್ನು ವರ್ಣನೆ ಮಾಡ್ತಾ ಇದ್ದೇನೆ. ಆದ್ದರಿಂದ ಎಲ್ಲರೂ ಇದನ್ನು ಅಂಗೀಕಾರ ಮಾಡತಕ್ಕವರಾಗಬೇಕಪ್ಪ ಅಂತ ಹೇಳ್ತಾ ಶ್ರೀಮತ್ ಕಶ್ಯಪ ವಂಶವಾರ್ಧಶಿನಃ ಷಡ್ದರ್ಶನಿ ವಲ್ಲಭ ಶ್ರೀಲಕ್ಷ್ಮೀ ನರಸಿಂಹ ವಿತ್ತ ವಿದುಷಃ ಶ್ರೀ ವೆಂಕಟಾಂಬಾಮಣೌ ಜಾತೆ ನಾರಿಗದಯಾ ಸುಧಾಮಯ ಗಿರಾ ನಾರಾಯಣೀ ನೋಜಿತೆ ಕಾವ್ಯೇ ಚಾರುಣಿ ರಾಘವೇಂದ್ರ ವಿಜಯೇ ಸರ್ಗೋ ವಿಭಾತ್ಯಾದಿಮಃ ಎನ್ನುವಂತೆ ಇದು ತಾವು ಯಾರು, ಗ್ರಂಥರಚನಾಕಾರರು ಯಾರು ಎನ್ನುವುದ ಪರಿಚಯವನ್ನು ಮಾಡ್ತಾ ಇದ್ದಾರೆ. ನರಸಿಂಹಾಚಾರ್ಯರು ಮತ್ತು ವೆಂಕಟಾಂಬ ಎನ್ನುವವರಲ್ಲಿ ಹುಟ್ಟಿರತಕ್ಕಂತಹ ನಾನು ಯಾವ ಕಶ್ಯಪರ ಗೋತ್ರದಲ್ಲಿ ಬಂದಿರತಕ್ಕವನಾಗಿದ್ದೇನೆ. ತಂದೆಯಲ್ಲಿಯೇ ವಿದ್ಯಾಭ್ಯಾಸವನ್ನು ಮಾಡಿರತಕ್ಕಂತಹ ನಾನು ತಂದೆಯ ದಯೆ ಎನ್ನುವ ಅಮೃತದಂತಹ ಮಾತುಗಳಿಂದಲೇ ಅವರ ಅನುಗ್ರಹದಿಂದಲೇ ಈ ಕಾವ್ಯವನ್ನು ರಚನೆ ಮಾಡತಕ್ಕವನಾಗಿದ್ದೇನೆ ಎಂಬುದಾಗಿ ಮೊದಲ ಸರ್ಗದ ಸಮಾಪ್ತಿಯನ್ನು ನಾರಾಯಣಾಚಾರ್ಯರು ತೋರಿಸ್ತಕ್ಕಂಥವರಾಗಿ ದ್ವಿತೀಯ ಸರ್ಗವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ ಇಲ್ಲಿ ಹೇಳಿದರು. ಇಷ್ಟೊತ್ತು ಮೊದಲನೆಯ ಸರ್ಗದಲ್ಲಿ ಯಾಕೆ ಈ ಕಾವ್ಯ, ಯಾರನ್ನ ಕುರಿತು ಈ ಕಾವ್ಯ, ಆ ನಾಯಕನ ಪರಿಚಯ ಏನು, ಈ ಕಾವ್ಯವನ್ನು ಏನು ನಾನು ರಚನೆ ಮಾಡ್ತಾ ಇದ್ದೇನೆ, ಈ ಕಾವ್ಯಕ್ಕೆ ಒಂದು ಹೀರೋ ಬೇಕಲ್ಲ, ಒಬ್ಬ ನಾಯಕ ಬೇಕಲ್ಲ, ಆ ನಾಯಕ ಪಾತ್ರದ ಒಂದು ಚಿಂತನೆ, ಆತನ ಮಹತ್ವ ಏನು ಅನ್ನುವುದರ ಬಗ್ಗೆ ಎಲ್ಲ ಬಹಳ ವಿಸ್ತಾರವಾಗಿ ತಿಳಿಸಿಕೊಡ್ತಕ್ಕಂತಹವರಾಗಿ ಈ ನಾಯಕರು ಅವತಾರ ಮಾಡಿದರು ಅನ್ನುವುದಕ್ಕೂ ಮುಂಚೆ ಅವತಾರ ಮಾಡಿದ ಮೇಲೆ ರಾಘವೇಂದ್ರ ಗುರುಸಾರ್ವಭೌಮರು ಅಂತ ಆದರಲ್ಲ, ಆ ರಾಘವೇಂದ್ರ ಗುರುಸಾರ್ವಭೌಮರು ಅಂತ ಆಗಿದ್ದು ಯಾವ ಪರಂಪರೆಯಲ್ಲಿ? ಅದೊಂದು ಪರಂಪರೆ ಇರಬೇಕಲ್ಲ. ನೋಡಿ, ನಮ್ಮಲ್ಲಿ ಹಂಸನಾಮಕನ ಪರಂಪರೆ ಅಂತ ಕರೀತೇವೆ. ಆ ಪರಂಪರೆಯಲ್ಲಿ ಸನಕರು, ಸನಂದನರು, ದುರ್ವಾಸರು, ಹೀಗೆ ಅನೇಕ ಜ್ಞಾನಿಗಳು, ಕೈವಲ್ಯ ತೀರ್ಥರು ಮತ್ತು ಯಾವ ಅನೇಕವಾಗಿರತಕ್ಕಂತಹ ಅಚ್ಯುತ ಪ್ರೇಕ್ಷ ತೀರ್ಥರು, ಈ ಎಲ್ಲ ಜ್ಞಾನಿಗಳು ಅವತಾರ ಮಾಡಿಕೊಂಡು ಬಂದರು. ಈ ಪರಂಪರೆಯಲ್ಲಿ ಅಂದರೆ ನಾನೇನು ಹಂಸನಾಮಕ ಪರಮಾತ್ಮನ ಪರಂಪರೆ ಅಂತ ಹೇಳಿದನಲ್ಲ, ಈ ಪರಂಪರೆಯಲ್ಲಿ ಬಂದವರೇ ನಮ್ಮ ರಾಘವೇಂದ್ರ ಗುರುಸಾರ್ವಭೌಮರು. ಆ ಪರಂಪರೆಗೆ ಒಂದು ಮಹತ್ವ ಏನು ಅನ್ನುವುದನ್ನು ರಾಘವೇಂದ್ರ ವಿಜಯದ 2ನೇ ಸರ್ಗದಲ್ಲಿ ತಿಳಿಸಿ ಮುಂದೆ ಅವರ ಅವತಾರ ಕ್ರಮ, ಅವರ ಪೂರ್ವಾಶ್ರಮದ ಪೂರ್ವ ವಂಶದ ಚರಿತ್ರೆ ಎಲ್ಲವನ್ನೂ ವರ್ಣನೆ ಮಾಡ್ತಾ ಇದ್ದಾರೆ. ಪ್ರಕೃತ ಈಗ ಆ ಪರಂಪರೆ ಹೇಗೆ ಬಂತು ಅನ್ನುವುದನ್ನು ತೋರಿಸಿಕೊಡುತ್ತಾರೆ. ಆ ಪರಂಪರೆಯಲ್ಲಿ ಬೆಳಗಿದ ನಕ್ಷತ್ರಗಳು ಎಂಥವು, ಸಾಮಾನ್ಯವಾದದ್ದಲ್ಲ. ಒಬ್ಬೊಬ್ಬರೂ ಕೂಡ ಜ್ಞಾನಿಗಳು, ದೊಡ್ಡ ಜ್ಞಾನಿಗಳು. ಅದನ್ನೆಲ್ಲ ಹೇಳ್ತಾರೆ. ರಾಮಾವತಾರಸ್ಯ ಹರೇರಧತ್ತ ಸೇವಾಂ ಹನುಮದ್ವಪುಷಾ ಸಮೀರಃ ಭೀಮಾತ್ಮನ ಯಾದವಭೂಷಣಸ್ಯ ಮಧ್ವಾತ್ಮನ ವ್ಯಾಸಮುನಿತ್ವಭಾಜಃ. ರಾಮದೇವರ ಸೇವೆಗೋಸ್ಕರವಾಗಿ ಹನುಮಂತನಾಗಿ, ಕೃಷ್ಣನ ಸೇವೆಗೋಸ್ಕರವಾಗಿ ಭೀಮನಾಗಿ, ವೇದವ್ಯಾಸರ ಸೇವರಾಗಿ ಮಧ್ವರಾಗಿ ಅವತಾರ ಮಾಡಿದ ಹನುಮ ಭೀಮ ಮಧ್ವರು ಸಾಕ್ಷಾತ್ ವಾಯುದೇವರು ಎಂಬುದಾಗಿ ಸ್ತೋತ್ರ ಮಾಡ್ತಾ ಆಭಾಷ್ಯ ಭಾಷ್ಯಂ ನಿಗಮಂತ ಸೂತ್ರ ವ್ಯಾಖ್ಯಾತ್ಮಕಂ ಪೂರ್ಣಮತಿರ್ಗುರುರ್ನಃ ಸಂಪಾದಯಧ್ವಂ ಮತ ಸಂಪ್ರದಾಯ ಸಮೃದ್ಧಿಮಿತ್ಯಾದಿ ದಿಶೆ ಯಮೀಶಾನ್. ಶ್ರೀಮದ್ ಆಚಾರ್ಯರು ಪದ್ಮನಾಭತೀರ್ಥರಿಗೆ ಅನುಗ್ರಹವನ್ನು ಮಾಡುತ್ತಾ ಅಷ್ಟಮಠದ ಯತಿವರೇಣ್ಯರುಗಳಿಗೂ ಕೂಡ ಅನುಗ್ರಹವನ್ನು ಮಾಡುತ್ತಾ ಘಟ್ಟರ ಮೇಲೆ ಪದ್ಮನಾಭತೀರ್ಥರಿಗೆ ಅನುಗ್ರಹವನ್ನು ಮಾಡುತ್ತಾ ಹೇಳ್ತಾ ಇದ್ದ ಅವರ ಶಿಷ್ಯರಿಗೆ ಆಭಾಷ್ಯ ಭಾಷ್ಯಂ ನಿಗಮಂತ ಸೂತ್ರ. ನೋಡಿ, ಆ ವೇದಾರ್ಥ ನಿರ್ಣಾಯಕವಾಗಿರತಕ್ಕಂತಹ ಬ್ರಹ್ಮಸೂತ್ರಗಳಿಗೆ ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡಿದ್ದೇನೆ. ಈ ಬ್ರಹ್ಮಸೂತ್ರ ಭಾಷ್ಯವನ್ನು ನೀವೆಲ್ಲರೂ ಕೂಡ ಕ್ರಮವಾಗಿ ಸಂಪ್ರದಾಯಾನುಗತವಾಗಿ ನೀವೇನು ಮಾಡಬೇಕು, ಅಭಿವೃದ್ಧಿಯನ್ನು ಮಾಡತಕ್ಕವರಾಗಿ ಹರಿಸರೋತ್ತಮತ್ವವನ್ನು ಎಲ್ಲ ಕಡೆಯಲ್ಲಿಯೂ ಕೂಡ ಸ್ಥಾಪನೆ ಮಾಡಬೇಕು ಅಂತ ಶ್ರೀಮದ್ ಆಚಾರ್ಯರು ಆದೇಶವನ್ನು ಕೊಡತಕ್ಕಂಥವರಾದರು. ಭಾಷ್ಯಾಮೃತೋತ್ಪಾದಕರೌನು ಭಾಷ್ಯ ಶ್ರೀಮಾನ್ ಸಭಾಷ್ಯಾಂತರಕಲ್ಪಶಾಖಿ ವ್ಯಾಸಂ ಗುರುಂ ಸಂಶ್ರಗತೆ ಬದರಯ್ಯಾಂ ಆನಂದತೀರ್ಥಾಭಿದದುಗ್ಧ ಸಿಂಧು. ಹೀಗೆ ಶ್ರೀಮದ್ ಆಚಾರ್ಯರು
ಅನೇಕ ಗ್ರಂಥಗಳನ್ನು ಪ್ರಸಿದ್ಧವಾಗಿ 37 ಗ್ರಂಥಗಳನ್ನು ರಚನೆ ಮಾಡುತ್ತಾ, ಯಾವುದದು ಅನುವ್ಯಾಖ್ಯಾನ, ಬ್ರಹ್ಮಸೂತ್ರಗಳಿಗೆ 4 ಗ್ರಂಥಗಳನ್ನು ರಚನೆ ಮಾಡುತ್ತಾ, ಉಪನಿಷತ್ತು ಭಾಷ್ಯಗಳನ್ನೂ ಕೂಡ ರಚನೆ ಮಾಡುತ್ತಾ, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಎನ್ನುವ ಗೀತಾ ಪ್ರಸ್ಥಾನವನ್ನೂ ರಚನೆ ಮಾಡುತ್ತಾ, ಇತಿಹಾಸ ಪ್ರಸ್ಥಾನ, ಮಹಾಭಾರತ ತಾತ್ಪರ್ಯ ನಿರ್ಣಯ ಎಂಬುದಾಗಿಯೂ ಕೂಡ ಅನುಗ್ರಹವನ್ನು ಮಾಡುತ್ತಾ, ಯಮಕ ಭಾರತವನ್ನು ರಚನೆ ಮಾಡುತ್ತಾ, ಭಾಗವತ ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡುತ್ತಾ, ಹೀಗೆ ಅನೇಕ ಗ್ರಂಥಗಳನ್ನು ರಚನೆಯನ್ನು ಮಾಡಿ ಇವತ್ತಿಗೂ ಕೂಡ ದೊಡ್ಡಬದರಿಕಾಶ್ರಮದಲ್ಲಿ ವೇದವ್ಯಾಸರ ಸೇವೆಯನ್ನು ಮಾಡುತ್ತಾ ಇದ್ದಾರೆ ಎಂಬುದಾಗಿ ತಿಳಿಸಿಕೊಡುತ್ತಾ, ಅಂದರೆ ಶ್ರೀಮದ್ ಆಚಾರ್ಯರ ಒಂದು ಮಹತ್ವವನ್ನು ಹೇಳಿ ಈಗ ಮಧ್ವಾಚಾರ್ಯರ ಶಿಷ್ಯರಾದ ಪದ್ಮನಾಭತೀರ್ಥರ ಬಗ್ಗೆ ಹೇಳ್ತಾ ಇದ್ದಾರೆ. ಸಿದ್ಧಾಂತ ಸಂರೋಹ ವಿಧೌ ನಿಯುಕ್ತೆ ಶ್ವೇತೇಶ್ವನೇಕ ವ್ರತಿಷು ಪ್ರಧಾನ ಪ್ರೇಮಾಸ್ಪದಂ ಸ್ಮೀಯ ಗುರೋ ಸ ಪದ್ಮನಾಭಾರ್ಯವರ್ಯೋ ಕೃತದರ್ಶನಾರ್ಥಿಂ. ಪದ್ಮನಾಭತೀರ್ಥರೇ ಮೊದಲಾದ ಅನೇಕ ಶಿಷ್ಯರಿಗೆ ಅನೇಕ ಸನ್ಯಾಸಗಳಲ್ಲಿ ಶ್ರೇಷ್ಠರಾಗಿರತಕ್ಕಂತಹ ಅಂದರೆ ಈ ಅನೇಕ ಶ್ರೇಷ್ಠರು, ಅನೇಕ ಜ್ಞಾನಿಗಳಿದ್ದರು ಆ ಕಾಲದಲ್ಲಿ. ಘಟ್ಟದ ಮೇಲಿನ ಎಲ್ಲ ಜ್ಞಾನಿಗಳಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಒಂದು ಸ್ಥಾನ ಪದ್ಮನಾಭತೀರ್ಥರ ಸ್ಥಾನ. ಆದ್ದರಿಂದ ಪದ್ಮನಾಭತೀರ್ಥರು ಏನಿದ್ದಾರೆ ಅವರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಈ ಮಧ್ವ ಸಿದ್ಧಾಂತವನ್ನು ಅಭಿವೃದ್ಧಿಯನ್ನು ಪಡಿಸಬೇಕು ಅಂತ ಹೇಳಿದರು. ವ್ಯಾಖ್ಯಾಸು ಯಃ ಪಾಣಿನಿ ಸೂತ್ರಭಾಷ್ಯಂ ವ್ಯಾಖ್ಯಾದಶಾಂ ವ್ಯಂಜಯತಿ ಸ್ಮ ಸಾಕ್ಷಾತ್ ಛನ್ನೋ ಯವನ್ಯಾ ಪ್ರತಿಪಾದನೇನ ಸಹಸ್ರದ ಸೂತ್ರವದಾಶಯಾನಾಂ. ಇಲ್ಲಿ ಹೇಳಿದರು, ಪದ್ಮನಾಭತೀರ್ಥರು ಹಿಂದಿನ ಕಾಲದಿಂದಲೂ ಕೂಡ ಹೇಗೆ ಅದಕ್ಕೊಂದು ಉದಾಹರಣೆಯನ್ನು ಕೊಡುತ್ತಾರೆ. ಪರದೆಯಿಂದ ಮರೆಯಾಗಿರತಕ್ಕಂತಹ ಸಹಸ್ರ ಪ್ರಕಾರಗಳಿಂದ ಕೂಡಿದ ಬ್ರಹ್ಮಸೂತ್ರಗಳ ಅಭಿಪ್ರಾಯವನ್ನು ನಿರೂಪಣೆ ಮಾಡತಕ್ಕಂಥವರಾಗಿದ್ದರು. ಇದು ಹೇಗಿತ್ತು ಅಂತಂದರೆ, ಪಾಣಿನಿಯ ಅಷ್ಟಾಧ್ಯಾಯಿ ಸೂತ್ರಗಳನ್ನು ಪತಂಜಲಿ ಮಹಾಭಾಷ್ಯದ ವ್ಯಾಖ್ಯಾನದ ರೀತಿಯಲ್ಲಿ ಸ್ಪಷ್ಟವಾಗಿ ಗೋಚರಿಸುವಂತೆ ಪತಂಜಲಿ ಆತ ಶೇಷ ಎಂಬುದಾಗಿ ಪ್ರಸಿದ್ಧಿ. ಹಾಗೆ ಪದ್ಮನಾಭತೀರ್ಥರು ಕೂಡ ಶೇಷ ಅಂಶರು ಎಂಬುದಾಗಿ ಪ್ರಸಿದ್ಧಿ. ಅಂತಹ ಪದ್ಮನಾಭತೀರ್ಥರು ಪರದೆಯ ಹಿಂದೆ ಇದ್ದ, ಅಂದರೆ ಅಲ್ಲುವರೆಗೂ ಕೂಡ ಪ್ರಕಟವಾಗದೇ ಇದ್ದ ಬ್ರಹ್ಮಸೂತ್ರ ಭಾಷ್ಯದ ಒಂದು ನಿಜವಾದ ಭಾವವನ್ನು ಜಗತ್ತಿಗೆ ಪ್ರಕಟಗೊಳಿಸ್ತಕ್ಕಂಥವರಾದರು. ಇದು ಅದಕ್ಕೆ ಆದ್ಯ ಟೀಕಾಕಾರರು ಅಂತ ಪದ್ಮನಾಭತೀರ್ಥರಿಗೆ ಪ್ರಸಿದ್ಧಿ. ನವವೃಂದಾವನದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಮಹಾಪ್ರಭುಗಳನ್ನು ಪೂರ್ಣಪ್ರಜ್ಞ ಕೃತಂ ಭಾಷ್ಯಂ ಆದೋದದ್ಭಾವಪೂರ್ವಕಂ ಯೋ ವ್ಯಾಕರೋ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನೇ ಎಂಬುದಾಗಿ ಮಧ್ವಾಚಾರ್ಯರ ಭಾಷ್ಯಗಳಿಗೆ ಮೊಟ್ಟ ಮೊದಲು ಟೀಕೆಯನ್ನು ರಚನೆ ಮಾಡಿದ ಆದ್ಯ ಟೀಕಾಕಾರರು ಅಂತ ದೊಡ್ಡ ಕೀರ್ತಿ ಪದ್ಮನಾಭತೀರ್ಥರ ಕೀರ್ತಿ. ಅದನ್ನು ಪದ್ಮನಾಭತೀರ್ಥರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಪದ್ಮನಾಭತೀರ್ಥರ ನಂತರದಲ್ಲಿ ಪರಂಪರೆಯಲ್ಲಿ ಬಂದವರೇ ನರಹರಿತೀರ್ಥರು. ಅವರ ಬಗ್ಗೆ ಹೇಳ್ತಾರೆ. ಗುರೋರ್ನಿಯೋಗಾದಧಿಗಮ್ಯ ರಾಜ್ಯಂ ಶಿಷ್ಯಸ್ತದೀಯೋ ನೃಹರಿರ್ವ್ರತೀಂದ್ರ ಗಜೇಶ ಕೋಶಸ್ಥಿತರಾಮಮೂರ್ತಿಂ ಪೂರ್ಣಪ್ರಬೋಧಾಯ ಸಮರ್ಪಯತ್ತಾಂ. ಗುರೋರ್ನಿಯೋಗಾತ್ ಅಧಿಗಮ್ಯ ರಾಜ್ಯಂ. ಶ್ರೀಮದ್ ಆಚಾರ್ಯರ ಆದೇಶದಂತೆ ಮಧ್ವಾಚಾರ್ಯರು ಹೇಳಿ ಕಳಿಸಿದ್ರಂತೆ. ಏನಂತ? ಗಜಪತಿ ಸಂಸ್ಥಾನಕ್ಕೆ ಹೋಗು. ಆ ಗಜಪತಿ ಸಂಸ್ಥಾನದಲ್ಲಿ 12 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡ್ತಾ ಆ ಗಜೇಶ ಕೋಶದಲ್ಲಿರ್ತಕ್ಕಂತಹ ಚತುರ್ಯುಗ ಬ್ರಹ್ಮಕರಾರ್ಚಿತವಾಗಿರತಕ್ಕಂತಹ ಶ್ರೀಮನ್ ಮೂಲರಾಮಚಂದ್ರ ದೇವರನ್ನು ತೆಗೆದುಕೊಂಡು ಬಾ ಅಂತ ಶ್ರೀಮದ್ ಆಚಾರ್ಯರು ಮಾಡಿದ ಅಪ್ಪಣೆಯ ಮೇರೆಗೆ, ಶ್ರೀಮದ್ ಆಚಾರ್ಯರ ಭವಿಷ್ಯದ ಚಿಂತನೆಯ ಮೇರೆಗೆ, ಶ್ರೀಮದ್ ಆಚಾರ್ಯರ ವಿಶೇಷವಾಗಿರತಕ್ಕಂಥ ಅನುಗ್ರಹದ ಮೇರೆಗೆ ನರಹರಿತೀರ್ಥರು ಅವರು ಸನ್ಯಾಸಿಗಳಾಗಿದ್ದರೂ ಇವತ್ತಿಗೂ ಒರಿಸ್ಸಾ ಗೌರ್ಮೆಂಟ್ ರೆಕಾರ್ಡ್ಗಳಲ್ಲಿ ನರಹರಿತೀರ್ಥರು ರಾಜ್ಯವನ್ನು ಆಳಿದರು ಎಂಬುದಾಗಿ ದಾಖಲೆ ಮಾಡುತ್ತಾರೆ. ಇದು ಮಾಧ್ವರೆಲ್ಲರೂ ಕೂಡ ಹೆಮ್ಮೆ ಪಡುವ ವಿಷಯ. 1278ರಿಂದ 1290ರವರೆಗೂ ನರಹರಿತೀರ್ಥ ಗುರುಸಾರ್ವಭೌಮರು ರಾಜ್ಯವನ್ನು ಆಳಿದರು, ಒರಿಸ್ಸಾ ರಾಜ್ಯವನ್ನು ಅಂತ. ಮಧ್ವಾಚಾರ್ಯರ ಮತಾಚಾರ್ಯರ ಶಿಷ್ಯರೊಬ್ಬರು ಇಡೀ ಒಂದು ರಾಜ್ಯವನ್ನೇ ಆಳಿದ ಒಂದು ಇತಿಹಾಸ. ಇದು ಮೈ ನೆವರೇಳಿಸ್ತಕ್ಕಂತಹ ಇತಿಹಾಸ, ನರಹರಿತೀರ್ಥರ ಇತಿಹಾಸ. ಹೀಗೆ ಗಜೇಶ ಕೋಶಕ್ಕೆ ಹೋಗಿ ಆ ಪೂರ್ಣಬೋಧಾಯ ಪೂರ್ಣಪ್ರಜ್ಞರಿಗೆ ರಾಮದೇವರನ್ನು ತೆಗೆದುಕೊಂಡು ಅವರೇ ಹೋಗಲಿಲ್ಲ ಆತ ಕಡೆಗೆ. ಆ ಶ್ರೀಮನ್ ಮೂಲರಾಮದೇವರನ್ನು ತಂದು ಮಧ್ವಾಚಾರ್ಯರಿಗೆ ಒಪ್ಪಿಸಿದರು. ಶ್ರೀಮದ್ ಆಚಾರ್ಯರ ಆಜ್ಞೆ ಇದು. ಆ ರಾಮದೇವರ ಪ್ರತಿಮೆಗೆ ಅಷ್ಟು ಮಹತ್ವ ಇದೆ, ಮಧ್ವಾಚಾರ್ಯರೇ ಹೇಳಿ ಕಳಿಸಿದ್ದು ಅಂತನ್ನುವ ಕ್ರಮವನ್ನು ರಾಘವೇಂದ್ರ ವಿಜಯದಲ್ಲಿ ತೋರಿಸಿಕೊಡುತ್ತಾರೆ. ಅಂತಹ ಮೂಲರಾಮದೇವರು ಎಲ್ಲಿ ಇರ್ತಾರೋ ಆ ಮೂಲರಾಮದೇವರ ಮಹತ್ವ ಏನು ಅಂತ ಗೊತ್ತಾಗಬೇಕಲ್ಲ. ಸಾಯತ್ರ ರಾಮ ಪ್ರತಿಮಾಸ್ತಿ ತತ್ರ ಚತುಃಪುಮರ್ಥಿ ಸತತಂ ಚಕಾಸ್ತಿ ಆದಿಶ್ಯ ಚೈವಂ ಗುರುಣೈವ ದತ್ತ ಅಥಾರ್ಚಯತ್ತ ಅನಿಶಂ ಯಮೀಂದ್ರ. ಶ್ರೀಮದ್ ಆಚಾರ್ಯರೇ ಹೇಳಿದರು ಇದರ ಮಹತ್ವ ಏನು. ಸಾಯತ್ರ ರಾಮ
ಪ್ರತಿಮಾಸ್ತಿ ತತ್ರ ಶ್ರೀ ಮೂಲರಾಮದೇವರ ಪ್ರತಿಮೆ ಎಲ್ಲಿ ಇರುತ್ತದೋ ಅಲ್ಲಿ 4 ಯಾವುದು ಧರ್ಮ ಅರ್ಥ ಕಾಮ ಮೋಕ್ಷ ಎನ್ನುವ 4 ಪುರುಷಾರ್ಥಗಳು ನೆಲೆ ನಿಂತು ಬಿಡುತ್ತಾವೆ ಅಲ್ಲಿ ಅಂತ ಅರ್ಥ. ಅಂದರೆ ಲಕ್ಷ್ಮೀದೇವಿಗೆ ಸಂಪೂರ್ಣ ಸನ್ನಿಧಾನ ಅಲ್ಲಿದ್ದು ಬಿಡುತ್ತದೆ ಅಂತ ಅರ್ಥ. ಮೂಲರಾಮದೇವರ ಸನ್ನಿಧಾನ ಇದೆ ಅಂತಂದರೆ ಅಲ್ಲಿ ಧರ್ಮ ಇದೆ, ಮೂಲರಾಮದೇವರ ಸನ್ನಿಧಾನ ಇದೆ ಅಂತಂದರೆ ಅಲ್ಲಿ ಅರ್ಥ ಇದೆ, ಮೂಲರಾಮದೇವರ ಸನ್ನಿಧಾನ ಇದೆ ಅಂತಂದರೆ ಸದ್ಭಾವನೆಗಳಿಂದ ಕೂಡಿರತಕ್ಕಂತಹ ಕಾಮನೆ ಇದೆ. ಅಷ್ಟೇ ಅಲ್ಲದೇನೆ ಮೂಲರಾಮದೇವರ ಸನ್ನಿಧಾನ ಇದೆ ಅಂತಾದರೆ ಅಲ್ಲಿ ಮೋಕ್ಷೋಪಯೋಗಿಯಾಗಿರತಕ್ಕಂತಹ ಮಾರ್ಗವೂ ಇದೆ, ಮೋಕ್ಷ ಕೊಡ್ತಕ್ಕಂತಹ ಅನುಗ್ರಹವನ್ನು ಶ್ರೀಮನ್ ಮೂಲರಾಮಚಂದ್ರ ದೇವರು ಮಾಡ್ತಾರೆ ಎನ್ನುವ ವಿಷಯವನ್ನು ಆದಿಶ್ಯ ಚೈವಂ ಗುರುಣ ಇವ ದತ್ತ ಶ್ರೀಮದ್ ಆಚಾರ್ಯರು ಈ ಪ್ರಕಾರವಾಗಿ ಆಜ್ಞಾಪಿಸಿ ಆ ಶಿಷ್ಯರು ಪೂಜೆ ಮಾಡಬೇಕು ಅಂತ ಪದ್ಮನಾಭ ತೀರ್ಥರೇ ಮೊದಲಾಗಿರತಕ್ಕಂತಹ ಆ ಪರಂಪರೆಗೆ ಅನುಗ್ರಹವನ್ನು ಮಾಡಿಕೊಡ್ತಕ್ಕಂತಹವರಾದರು. ಅಂತೇವ ಸಂಸ್ತಸ್ಯ ಗುರೋರನೇನ ಸಭಾಚಯನಸ್ತಾಂ ಪ್ರತಿಮಾಂ ವಿತೀರ್ಣಾಂ ಸಂವರ್ಧಯನ್ ಆದಿಮ ಸಂಪ್ರದಾಯಂ ಅನ್ಯೋಭವನ್ ಮಾಧವ ಸಂಯಮೀಂದ್ರಾಹ. ಈ ಸಂಪ್ರದಾಯವನ್ನು ಅನುಸರಿಸಿಕೊಂಡು ಮೂಲರಾಮದೇವರ ಪೂಜಾಕ್ರಮವನ್ನು ಪರಂಪರೆಯನ್ನು ಮುಂದುವರಿಸಿಕೊಂಡು ಆ ಪರಂಪರೆಯಲ್ಲಿ ನರಹರಿ ತೀರ್ಥರ ಶಿಷ್ಯರಾಗಿರತಕ್ಕಂತಹ ಮಾಧವ ತೀರ್ಥರು ಅನ್ನುವ ಜ್ಞಾನಿಗಳು ಅದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥವರಾದರು. ಶ್ರೀ ಮೂಲರಾಮದೇವರ ಪ್ರತಿಮಾ ಪೂಜೆಯನ್ನು ಮಾಡಿಕೊಂಡು ಹೋದರು ಅಂತನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಮುನೇರ ಮುಷ್ಮಾತ್ ಅನವದ್ಯ ಬೋಧಾತ್ ಕೃತೋಪದೇಶ ಪ್ರತಿಮಾಂ ಚ ಗೃಹನ್ ಕ್ಷೋಭಂ ವಿದಾತುಂ ಪ್ರತಿವಾದಿ ವಾಚಾಂ ಅಕ್ಷೋಭ್ಯಮಾಮ ಮುನಿರಾವಿರಾಸಿತ್. ಪ್ರತಿವಾದಿಗಳ ಮನಸ್ಸನ್ನು ಕ್ಷೋಭೆಗೊಳಿಸ್ತಕ್ಕಂತಹ ಅಕ್ಷೋಭ್ಯ ತೀರ್ಥರು ಅಂತ ಕರೆದುಕೊಳ್ಳತಕ್ಕಂತಹ ಮಹಾಪ್ರಭುಗಳು ಅವತಾರ ಮಾಡಿ ಇವರೆಲ್ಲರೂ ಕೂಡ ಶ್ರೀಮದಾಚಾರ್ಯರ ಶಿಷ್ಯರು. ಆದ್ದರಿಂದ ಅಕ್ಷೋಭ್ಯ ತೀರ್ಥರು ಆ ಮೂಲರಾಮದೇವರ ಪ್ರತಿಮಾಂಚ ಗೃಹನ್, ಇದೆಲ್ಲ ಮೂಲರಾಮದೇವರ ಮತ್ತು ಮೂಲರಾಮದೇವರ ಅರ್ಚಕರ, ಮೂಲರಾಮದೇವರ ವಿಶೇಷವಾಗಿರತಕ್ಕಂತಹ ಪರಂಪರೆ ಅವುಗಳನ್ನು ಕೂಡ ವರ್ಣನೆ ಮಾಡುವ ಕ್ರಮದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಗುರುಗಳು ಎಂಥವರು ಅನ್ನುವುದರವರೆಗೂ ಕೂಡ ತೆಗೆದುಕೊಂಡು ಬಂದು ನಿಲ್ಲಿಸ್ತಕ್ಕಂಥವರಾಗುತ್ತಾರೆ. ಆದ್ದರಿಂದ ಆ ಅಕ್ಷೋಭ್ಯ ತೀರ್ಥರು ಈ ಪ್ರಕಾರವಾಗಿ ಮೂಲರಾಮದೇವರನ್ನು ತರಿಸಿಕೊಡು ಆ ತತ್ವಮಸಿ ಎನ್ನುವ ವಾಕ್ಯಾರ್ಥದಲ್ಲಿಯೂ ಕೂಡ ದಿಗ್ವಿಜಯವನ್ನು ಸಾಧಿಸತಕ್ಕಂತಹ ನಮ್ಮ ಅಕ್ಷೋಭ್ಯ ತೀರ್ಥರು ಇದೆಲ್ಲವೂ ಕೂಡ ವಾಸ್ತವಿಕವಾಗಿರತಕ್ಕಂತಹ ಘಟನೆಯನ್ನು ಸೆರೆ ಹಿಡಿತಕ್ಕಂಥವರಾಗುತ್ತಾರೆ. ತಲ್ಲಬ್ಧ ಬೋಧೋ ವಿಮತೈಕ ಬಾಧೋ ಜಯೈಕ ಭೂಮಿರ್ಜಗತೀರ್ಥನಾಮ ವ್ಯಾತಶ್ಚ ಪೂರ್ಣ ಪ್ರಮತಿ ಪ್ರಣೀತಂ ಸರ್ವಂ ಪ್ರಬಂಧಂ ಸರಸೈರ್ವಚೋಪಿ. ಇಂತಹ ಅಕ್ಷೋಭ್ಯತೀರ್ಥರು ಮೂಲರಾಮದೇವರ ಪೂಜೆಯನ್ನು ಮಾಡುತ್ತಾ ವಾಜ ದಿಗ್ವಿಜಯವನ್ನು ನಡೆಸ್ತಕ್ಕಂತಹವರಾಗಿ ತದನಂತರದಲ್ಲಿ ಜಯೈಕ ಭೂಮಿ, ಜಯವೇ ಒಂದು ರೀತಿಯಲ್ಲಿ ಆ ಆಶ್ರಯದಂತೆ ಇರತಕ್ಕಂತಹ ಜಗನಾಮಕ ಪರಮಾತ್ಮನ ವಿಶೇಷವಾಗಿರತಕ್ಕಂತಹ ಅನುಗ್ರಹದಿಂದ ಕೂಡಿದ, ಜಗನಾಮಕನಾಗಿರತಕ್ಕಂತಹ ಭಗವಂತನ ವಿಶೇಷ ಸನ್ನಿಧಾನದಿಂದ ಕೂಡಿದ, ಪ್ರತಿವಾದಿ ವಿಜಯಕ್ಕೆ ಮುಖ್ಯವಾಗಿ ಆಶ್ರಯಭೂತರಾದ ಜಗತೀರ್ಥರು ಅನ್ನುವ ಮಹಾಜ್ಞಾನಿಗಳು ನಮ್ಮ ಅಕ್ಷೋಭ್ಯತೀರ್ಥರ ಶಿಷ್ಯರಾಗಿ, ಅಲ್ಲಿಗೇನಾಯ್ತು ಈಗ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಿಕರು ಜಗತೀರ್ಥರು, ಜಯತೀರ್ಥರ ಪರಂಪರೆ ರಾಘವೇಂದ್ರ ಸ್ವಾಮಿಗಳು ಎಂಬುದಾಗಿ ಅಷ್ಟು ಸುಂದರವಾಗಿ ವರ್ಣನೆ ಮಾಡತಕ್ಕಂತಹವರಾಗುತ್ತಾರೆ. ಜಗತೀರ್ಥರು ಅವರು ಅವತಾರ ಮಾಡಿದರು. ಈ ಜಗತೀರ್ಥರ ಚರಿತ್ರೆಯನ್ನು ಬಹಳ ಸುಂದರವಾಗಿ ಸೆರೆ ಹಿಡಿತಾರೆ ರಾಘವೇಂದ್ರ ವಿಜಯದಲ್ಲಿ. ಸುಂದರವಾದ ಚರಿತ್ರೆ, ಟೀಕಾಕೃತ್ಪಾದರ ಚರಿತ್ರೆ. ಅವರು ಹೇಳ್ತಾರೆ, ಅಸೌ ಕದಾಚಿತ್, ಯಾರಿವರು ಟೀಕಾಕೃತ್ಪಾದರು ಅಂತ ಒಂದು ಪ್ರಶ್ನೆ ಬಂತೀಗ. ಅಕ್ಷೋಭ್ಯತೀರ್ಥರ ಶಿಷ್ಯರು ಜಯತೀರ್ಥರು ಅಂತಾಯಿತು. ಟೀಕಾಕೃತ್ಪಾದರ ಒಂದು ಪೂರ್ವಾಶ್ರಮದ ಚಿಂತನೆ ಏನು ಅನ್ನುವುದನ್ನು ರಾಘವೇಂದ್ರ ವಿಜಯ ನಮಗೆ ಬಹಳ ಚೆನ್ನಾಗಿ ತೋರಿಸಿಕೊಡುತ್ತದೆ. ಅಸೌ ಕದಾಚಿತ್ ಗೃಹಿ ಭಾವ ಕಾಲೇ ವಿಧಾಗ ಧಾಟಿಂ ತುರಗಾಧಿರೂಢ ಅಕ್ಷೋಭ್ಯತೀರ್ಥಾಶ್ರಿತತೀರಸೀಮಾಂ ಅಕ್ಷೋಭ್ಯತೀರ್ಥಾಂ ತಟಿನೀಂ ಅಯಾಸೀತ್. ಅಕ್ಷೋಭ್ಯತೀರ್ಥರು ಭೀಮರಥಿ ನದಿ ತೀರದಲ್ಲಿ ಜಪ ಮಾಡುತ್ತಾ ಕೂತಿದ್ದಾರೆ. ಶ್ರೀಮದ್ ಆಚಾರ್ಯರು ಹೇಳಿದ್ರು ಅಕ್ಷೋಭ್ಯತೀರ್ಥರಿಗೆ, ನಿಮ್ಮ ಶಿಷ್ಯರಿಗೋಸ್ಕರವಾಗಿ ಹೆಚ್ಚು ಪ್ರಯತ್ನವನ್ನು ಪಡುವುದು ಬೇಡ, ನಾನು ಅನುಗ್ರಹವನ್ನು ಮಾಡುತ್ತೇನೆ. ಯಾವ ಎತ್ತು ಆಗಿತ್ತಲ್ಲ, ಗ್ರಂಥದ ಭಾರವನ್ನು ಹೊತ್ತುಕೊಂಡಿತ್ತಲ್ಲ, ನನ್ನ ಅಮೃತವಾದ ವಚನಗಳನ್ನು ಶ್ರವಣ ಮಾಡಿತ್ತಲ್ಲ, ಆ ಎತ್ತು ಮುಂದಿನ ಜನ್ಮದಲ್ಲಿ ಬರ್ತದೆ, ವಿಚಾರ ಮಾಡಬೇಡ, ನಿನ್ನ ಶಿಷ್ಯನಾಗ್ತದೆ. ಹೇಗೆ ಬರ್ತದೆ? ಕುದುರೆಯನ್ನು ಏರಿಕೊಂಡು ಒಬ್ಬ ವ್ಯಕ್ತಿ ನಿಮ್ಮ ಕಣ್ಣೆದುರಿಗೇನೆ ಬಾಯಿ ಹಚ್ಚಿ ನೀರನ್ನು, ತಾನು ಕೆಳಗಿಳಿದು ನೀರನ್ನು ಕುಡಿಯದೆ ಬಾಯಿ ಹಚ್ಚಿ ನೀರು ಕುಡಿತಾನಲ್ಲ, ಆತನೇ ನಿಮ್ಮ ಶಿಷ್ಯ ಎಂಬುದಾಗಿ ಶ್ರೀಮದ್ ಆಚಾರ್ಯರು ಹೇಳಿದ್ರು ಭವಿಷ್ಯವನ್ನು. ಅದು ನಿದರ್ಶನ ರೂಪದಲ್ಲಿ ಹಾಗೆಯೇ ನಡೆಯಿತು. ಇಲ್ಲಿ ಹೇಳ್ತಾರೆ,
ಅಸೌ ಕದಾಚಿತ್ ಗೃಹಿಭಾವ ಕಾಲೇ, ಗೃಹಸ್ಥಾಶ್ರಮದಲ್ಲಿ ಇದ್ದಾಗ, ಅಂದರೆ ಟೀಕಾಕೃತ್ಪಾದರು ಗೃಹಸ್ಥಾಶ್ರಮದಲ್ಲಿ ಇದ್ದಾಗ, ವಿಧಾಯ ಧಾಟಿಂ ತುರಗಾಧಿರೂಢ, ಕುದುರೆಯನ್ನು ಏರ್ಕೊಂಡು ಸವಾರಿ ಮಾಡಿಕೊಂಡು ಬಂದರಂತೆ. ಬಾಯಾರಿಕೆ ಆಗಿದೆ. ಅಕ್ಷೋಭ್ಯ ತೀರ್ಥಾಶ್ರಿತ ತೀರ ಸೀಮಾ, ಅಕ್ಷೋಭ್ಯ ತೀರ್ಥರು ಕುಳಿತುಕೊಂಡಿರತಕ್ಕಂತಹ ತೀರದಲ್ಲಿ, ಏನೇ ಆ ಭೀಮರತಿ ನದಿ ತೀರದಲ್ಲಿ ಬಂದರು. ಅಕ್ಷೋಭ್ಯ ತೀರ್ಥರು ನೋಡಿದರು, ಓಹೋ ಮಧ್ವಾಚಾರ್ಯರು ಹೇಳಿದ ಭವಿಷ್ಯ ಎಂಬುದಾಗಿ ಅವರ ಮನಸ್ಸಿನಲ್ಲಿ ಸ್ಮರಣೆ ಆಗ್ತಾ ಇದೆ. ಇವರು ಬಂದ್ರಲ್ಲ ಈಗ ನಮ್ಮ ಟೀಕಾಕೃತ್ಪಾದರು ಗೃಹಿಭಾವ ಕಾಲದಲ್ಲಿದ್ದಾರೆ, ಇನ್ನು ಗೃಹಸ್ಥರಾಗಿದ್ದಾರೆ. ಅನುದ್ಧತಂ ವಾರಿ ಸಮುದ್ಧತ ಶ್ರೀ ಪಿತ್ವಾ ಮುಖೇನೈವ ತೃಷಾ ಕುಲೇನ, ಬಾಯಾರಿಕೆ ಆಗಿದೆ. ಬಾಯಾರಿಕೆ ಆದವರು ನೇರವಾಗಿ ಕುದುರೆಯ ಸಮೇತವಾಗಿ ನೀರಿನಲ್ಲಿ ಇಳಿದು ಬಾಯಿ ಹಚ್ಚಿ ನೀರು ಕುಡಿದುಬಿಟ್ರು. ಮುನಿಂ ಸಮೀಪೆ ಮನನೈಕತಾನಂ ಅಸಾವನಸೇದವಲೋಕ್ಯ ಮೂರ್ಧ. ಆಗ ಅಲ್ಲೇ ಭಗವಂತನ ವಿಷಯದಲ್ಲಿ ಚಿಂತನೆಯಲ್ಲಿ ರತರಾಗಿರತಕ್ಕಂಥ ಅಕ್ಷೋಭ್ಯ ತೀರ್ಥರನ್ನು ನೋಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಜನ್ಮಾಂತರದ ಸ್ಮೃತಿ ಬರ್ತಾ ಇದೆ ಅಂತ ಅರ್ಥ. ಅಲ್ಲಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಅಭ್ಯರ್ಥಿತಸ್ತೇನ ಮುನಿಸ್ಸ ಭಕ್ತ್ಯಾ ಸನ್ಯಾಸವನ್ಯಾದೃಶವಾರಿ ಪಾನಾತ್ ಅಮಂಸ್ತತಂ ಪೂರ್ಣಮತಿ ಪ್ರತಿಷ್ಠಂ ವ್ಯಾಖ್ಯಾತೃಭಾವೇ ವೃಷಮನ್ಯಭಾವೇ. ಆಗ ವಿಲಕ್ಷಣವಾಗಿರತಕ್ಕಂತಹ ಈ ಜಲಪಾನದಿಂದ ಜನ್ಮಾಂತರದಲ್ಲಿ ವ್ಯಾಖ್ಯಾನ ಮಾಡುವ ವಿಷಯದಲ್ಲಿ ಸಮರ್ಥನಾಗಿರತಕ್ಕಂತಹ ಎತ್ತೇ ಇದು ಎಂಬುದಾಗಿ ಸ್ಮರಣೆಗೆ ತಂದುಕೊಂಡು ಕಿಂಪಶು ಪೂರ್ವದೇಹೇ ಅನ್ನುವ ಮಾತಿನಿಂದಲೇ ಅವರಿಗೆ ಜನ್ಮಾಂತರದ ಸ್ಮರಣೆ ಆಗ್ತಕ್ಕಂಥದ್ದಾಗಿದೆ. ಮಧ್ವಾಚಾರ್ಯರು ನಿರ್ದೇಶ ಮಾಡಿದ ವ್ಯಕ್ತಿ ಈತನೇ ಎಂಬುದಾಗಿ ಅಕ್ಷೋಭ್ಯ ತೀರ್ಥರು ಕೂಡ ಆ ನಿರ್ಧಾರವನ್ನು ಮಾಡಿದ್ದಾರೆ. ಅದೇ ಕಾಲದಲ್ಲಿ ಅವರೂ ಕೂಡ ಜನ್ಮಾಂತರದ ಸ್ಮರಣೆ ಬಂತು. ಯಾರಿಗೆ? ನಮ್ಮ ಧೋಂಡೂರಾಯರಿಗೆ ಸ್ಮರಣೆ ಬಂದಿದ್ದೇನೆ ಅಕ್ಷೋಭ್ಯ ಟೀಕಾಕೃತ್ಪಾದರ ಪೂರ್ವಾಶ್ರಮದ ಹೆಸರು ಅಂತಂತಾರೆ. ಅಂತೂ ಆ ಧೋಂಡೂರಾಯರು ಜನ್ಮಾಂತರದ ಸ್ಮರಣೆ ಬರ್ತಿದ್ದಂತೆಗೇನೆ ಅಕ್ಷೋಭ್ಯ ತೀರ್ಥರು ನೋಡಿ ಎಷ್ಟು ಚೆನ್ನಾಗಿದೆ. ರಾಘವೇಂದ್ರ ವಿಜಯದ ಪ್ರಾಮಾಣಿಕವಾದ ವಿಷಯ. ಅಕ್ಷೋಭ್ಯ ತೀರ್ಥರಲ್ಲ, ಆ ಧೋಂಡೂರಾಯರೇ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನನಗೆ ಸನ್ಯಾಸವನ್ನು ಕೊಡಿ. ಯಾಕೆ? ಜನ್ಮಾಂತರದ ಸ್ಮೃತಿ ಬಂದಿದೆ. ಇದು ಜ್ಞಾನಿಗಳ ಒಂದು ವ್ಯಾಪಾರ, ನಮಗೆ ತಿಳಿತಕ್ಕಂಥ ವ್ಯಾಪಾರ ಅಲ್ಲ. ಧೋಂಡೂರಾಯರಿಗೆ ಜನ್ಮಾಂತರದ ಸ್ಮರಣೆ ಬಂತು. ವಿಧಾಗತಂ ಸಂಯಮಿನಂ ಪ್ರಹೃಷ್ಟೇ ಗುರೌ ತದೀಯಾ ಋಷಿತಾ ಪುನಸ್ತಂ ನಿನ್ಯುಃ ಪುರೀಂ ತತ್ರ ಭಗೇನ ಭಾರ್ಯಾ ಜನೇನ ದೃಷ್ಟಸುತು ಶೇಷವೇಷಃ. ಆಗ ಅಕ್ಷೋಭ್ಯ ತೀರ್ಥರು ಸನ್ಯಾಸವನ್ನು ಕೊಟ್ಟರು, ಮಂತ್ರೋಪದೇಶವನ್ನು ಇನ್ನೂ ಕೊಟ್ಟಿರಲಿಲ್ಲ, ಪೀಠಾಧಿಪತ್ಯವನ್ನು ಇನ್ನೂ ಅನುಗ್ರಹಿಸಿರಲಿಲ್ಲ. ಯಾಕೆ? ಇನ್ನೂ ಸನ್ಯಾಸವನ್ನು ಕೊಟ್ಟಿದ್ದಾರಷ್ಟೇ. ಅಷ್ಟೊತ್ತಕ್ಕಾಗಲೇ ಈ ವಿಷಯವನ್ನು ತಿಳಿದಿರತಕ್ಕಂತಹ ಧೋಂಡೂರಾಯನ ತಂದೆ ಮೊದಲಾದವರ ಅವರಿಗೆಲ್ಲರಿಗೂ ಕೂಡ ವಿಷಯ ಗೊತ್ತಾಗಿದೆ. ಧೋಂಡೂರಾಯರನ್ನು ಸೀದಾ ಮನೆಗೆ ಕರೆದುಕೊಂಡು ಹೋದರು. ಅಲ್ಲಿ ಸುರತಗ್ರಹಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಇನ್ನೇನು ಟೀಕಾಕೃತ್ಪಾದಮ್ಮ ಇವರಾಗಲೇ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ, ಸುಮ್ಮನೆ ಇದ್ದಾರೆ. ಭಗವತ್ ಸಂಕಲ್ಪ ಗೊತ್ತಿದೆ. ಅಕ್ಷೋಭ್ಯ ತೀರ್ಥರೂ ಸುಮ್ಮನಿದ್ದಾರೆ, ಇವರೂ ಸುಮ್ಮನಿದ್ದಾರೆ. ಭಗವತ್ ಸಂಕಲ್ಪದ ವಿಷಯ ಅವರಿಗೆ ಗೊತ್ತಿದೆ. ಭಗವಂತ ಶ್ರೇಯಾಂಸಿ ಬಹುವಿಘ್ನಾನಿ, ಭಗವಂತ ಖಂಡಿತವಾಗಲೂ ಅನುಗ್ರಹ ಮಾಡ್ತಾನೆ ಅಂತ ಅನ್ನುವ ನಿಷ್ಠೆ ಇದೆ. ನೋಡ್ತಾರೆ, ಶೇಷದೇವರ ಆವೇಶದ ರೂಪದಿಂದ ಕೂಡಿರತಕ್ಕಂತಹ ದರ್ಶನವನ್ನು ಮಾಡಿಸಿಬಿಟ್ರು. ಇವರು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಇದಕ್ಕೆಲ್ಲ ಈ ಒಂದು ಮದುವೆ ಮಕ್ಕಳು ಇದಕ್ಕೋಸ್ಕರ ಬಂದ ಅವತಾರ ರೂಪ ಅಲ್ಲ ಇದು. ಆದ್ದರಿಂದ ಇದು ಲೋಕೋದ್ಧಾರ ಮಾಡತಕ್ಕಂತಹ ರೂಪ ಅಂತ ವಾಪಸ್ ತಂದು ಮತ್ತೆ ಅಕ್ಷೋಭ್ಯ ತೀರ್ಥರಲ್ಲಿ ಬಿಡ್ತಕ್ಕಂತಹವರಾದರು. ಇವರನ್ನು ಟೀಕಾಕೃತ್ಪಾದರು ಎಂಬುದಾಗಿ ಸಾಕ್ಷಾತ್ ಶೇಷಾವೇಶದಿಂದ ಕೂಡಿರತಕ್ಕಂತಹ ಇಂದ್ರದೇವರ ಅವತಾರ ರೂಪರಾಗಿರತಕ್ಕಂತಹ ಟೀಕಾರಾಯರನ್ನು ಅಲ್ಲಿ ಸ್ಥಾಪನೆ ಆ ಪೀಠಾಧಿಪತ್ಯವನ್ನು ಕೊಡತಕ್ಕಂತಹವರಾಗಿದ್ದಾರೆ. ತಥೋತೆ ವಿಶ್ವಾಸಯುಜಾನಗರ್ಯಾ ಪಿತ್ರಾಜಿನ ಬಂಧುಜನೇನ ತೂರ್ಣಂ ಆನೀಯ ತಸ್ಮೈ ಮುನಯೋ ಸದತ್ತಃ ಶಾಸ್ತ್ರಾಣ್ಯಮುಷ್ಮಾದಖಿಲಾನಿ ಲೇಭೇ. ಅಕ್ಷೋಭ್ಯ ತೀರ್ಥರಿಂದ ಎಲ್ಲ ಶಾಸ್ತ್ರಾಭ್ಯಾಸವನ್ನು ಶುಕವತ್ ಶಿಕ್ಷಿತ ಸಮಯ ಎಂಬುದಾಗಿ ಯಾವ ಗಿಣಿಯಂತೆ ಅಕ್ಷೋಭ್ಯ ತೀರ್ಥರಲ್ಲಿ ಎಲ್ಲ ಪಾಠವನ್ನು ಮಾಡಿಸಿಕೊಂಡು ಮಧ್ವಾಚಾರ್ಯರ ಭಾವವನ್ನು ಮಧ್ವಾಚಾರ್ಯರೇ ಇದ್ದು ನುಡಿದಂತೆ ನುಡಿದೆ ಎಂಬುದಾಗಿ ವಾಜರಾಜರಂತಾರೆ. ಮಧ್ವಾಚಾರ್ಯರು ಇದ್ದಿದ್ದರೆ ಯಾವ ರೀತಿಯಲ್ಲಿ ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಿದ್ರೋ ಅದರಂತೆಯೇ ವ್ಯಾಖ್ಯಾನವನ್ನು ರಚನೆ ಮಾಡಿದ ಮಹತ್ವ ಅದು ಟೀಕಾಕೃತ್ಪಾದರು ಎಂಬುದಾಗಿ ತಿಳಿಸಿಕೊಡತಕ್ಕಂತಹವರಾಗಿದ್ದಾರೆ. ಅಂತಹ ಟೀಕಾಕೃತ್ಪಾದರು ಅಕ್ಷೋಭ್ಯ ತೀರ್ಥರಿಂದ ಆ ಮೂಲರಾಮದೇವ ಅಲ್ಲಿ ಬರ್ಬೇಕಲ್ಲ. ಈಗ ಮೂಲರಾಮನ ಪರಂಪರೆಯೂ ಬರಬೇಕು, ಹಂಸನಾಮಕ ಪರಮಾತ್ಮನ ಪರಂಪರೆಯೂ ಬರಬೇಕು. ಆದ್ದರಿಂದ ತಸ್ಮಾದುಪೇತ ಪ್ರತಿಮಾ ಹರೇಸ್ಸ ಕ್ರಮೇಣ ಸಿದ್ಧಾಂತ ಸಮೃದ್ಧಿ ಹೇತು ವಿದ್ಯಾಧಿರಾಜವ್ರತಿನಂ ಕವೀಂದ್ರಂ ವಾಗೀಶಮಸ್ಮಾದಪಿ ರಾಮಚಂದ್ರಂ. ಈಗ ಆ ಟೀಕಾಕೃತ್ಪಾದರು ಆ
ಮೂಲರಾಮದೇವರ ವಿಶೇಷವಾಗಿರತಕ್ಕಂಥ ವೈಭವಯುತವಾದ ಪೂಜೆಯನ್ನು ನಡೆಸಿಕೊಂಡು ಬಂದರು. ಇನ್ನು ಮುಂದಕ್ಕೆ ಟೀಕಾಕೃತ್ಪಾದರ ಪರಂಪರೆ ಹೇಗೆ ಮುಂದುವರೆದುಕೊಂಡು ಬಂದರು, ರಾಘವೇಂದ್ರ ಸ್ವಾಮಿಗಳವರ ಗುರುಗಳಾಗಿರತಕ್ಕಂತಹ ಸುಧೀಂದ್ರ ತೀರ್ಥರು ಹೇಗೆ ಅಧಿಷ್ಠಿತರಾದರು ಎನ್ನುವ ಚರಿತ್ರೆಯನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನೋಡತಕ್ಕವರಾಗೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.